ನಮಸ್ಕಾರ ರೈತ ಬಂಧುಗಳೇ. ಈಗಾಗಲೇ ನಮ್ಮ ತೋಟದ ಪರಿಚಯನ ಮೇಲ್ಮೈಯಾಗಿ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ. ಈಗ ಮರಗಿಡಗಳ ಪರಿಚಯ ಮಾಡಿಕೊಟ್ಟಿದ್ದೀನಿ ಮತ್ತು ಕೃಷಿ ಪದ್ಧತಿನ ಅಳವಡಿಸ್ಕೊಂಡಿದ್ದೀನಿ ವಿಚಾರನೆಲ್ಲ ಹೇಳಿದ್ದೀನಿ. ಇದ್ರ ಜೊತೆಗೆ ನಾವು ಅವತ್ತಿನ ಫೀಡ್ಬ್ಯಾಕ್ ಮಾಡ್ಕೊಂಡೋದ್ರ ಜೊತೆಗೆ ದೊಡ್ಡ ದೊಡ್ಡ ಇಂಜಿನಿಯರ್ಸ್ಗಳು ಡಾಕ್ಟ್ರುಗಳು ಏನು ಮಾಡ್ತಾರೆ, ಇನ್ಶೂರೆನ್ಸ್ ಮಾಡ್ತಾರೆ. ಯಾತಕ್ಕೆ ಮಾಡ್ತಾರೆ ಅಂದರೆ ಮುಂದಿನ ಜನ್ರೇಷನ್ಗೆ, ಮುಂದಿನ ಏನಾರ ಅನಾಹುತಗಳಾದರೆ ಅಥವಾ ಮುಂದಿನ ನಮ್ಮ ಮಕ್ಕಳಿಗೆ ಸೆಕ್ಯೂರ್ ಇರಲಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅದೇ ಥರ ರೈತನ ಬದುಕನ್ನು ಮಾಡ್ಕೋಬೇಕು ಅನ್ನೋ ಅಭಿಪ್ರಾಯ ಫಸ್ಟು ನಮ್ಮಲ್ಲಿ ಬರಬೇಕು. ಬರೀ ಹಣ್ಣಿನ ಗಿಡಗಳು ಬೆಳೆಯೋದು, ರಾಗಿ ಬೆಳೆಯೋದು, ಜೋಳ ಬೆಳೆಯೋದ್ರ ಜೊತೆಗೆ ನಾವು ಕಮರ್ಷಿಯಲ್ ಆಗಿ ಮತ್ತು ಮುಂದಿನ ಜನ್ರೇಷನ್ಗೆ ನಮ್ಮ ಮಕ್ಕಳಿಗೆ ಏನು ಮಾಡಬೇಕು ಅನ್ನೋದನ್ನು ನಾವು ಫಸ್ಟು ಅರಿತುಕೊಂಡ್ರೆ ಅರಣ್ಯ ಕೃಷಿಗೆ ನಾವು ಹೋಗಬೇಕಾಗುತ್ತೆ. ಈ ಅರಣ್ಯ ಕೃಷಿಗೆ ಹೋದರೆ ಏನಾಗುತ್ತೆ, ಲಾಂಗ್ ಟರ್ಮ್ ಸ್ವಲ್ಪ 15-20 ವರ್ಷ 30 ವರ್ಷ ತಗೊಂಡ್ರೂ ಕೂಡ ಮುಂದಿನ ಜನ್ರೇಷನ್ ನಮ್ಮ ಫ್ಯಾಮಿಲಿಗೆ ಒಂದು ಸೆಕ್ಯೂರಿಟಿ ಇರುತ್ತೆ ಮತ್ತು ಒಳ್ಳೆ ಆಸ್ತಿ ಮಾಡ್ಕೊಂಡಾಗುತ್ತೆ. ದುಡ್ಡು ಆದರೆ ಯಾವಾಗ ಕದ್ದು ಹೊಡ್ಕೊಂಡು ಹೋಗ್ತಾನೆ. ಇದು ಹಂಗಲ್ಲ. ಮರ ಗಿಡಗಳ ಮೇಲೆ ಹಾಕಿದರೆ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡ್ಬೋದು ಅಂತ ನನ್ನ ಅನುಭವಕ್ಕೆ ಬಂದಿದ್ದೀನಿ. ಆ ಅನುಭವದ ಮೇಲೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಶ್ರೀಗಂಧನ ನನ್ನ ಜಮೀನಲ್ಲಿ 600 ಗಿಡ ಹಾಕಿದ್ದೀನಿ ಸರ್. ಇದೇ ಶ್ರೀಗಂಧ. ಇದು 2 ವರ್ಷದ ಗಿಡ. ಇದು ಈ ಶ್ರೀಗಂಧದ ವಿಶೇಷವಾಗಿ ನಾವು ರೈತರು ಕಾಳಜಿ ತಗೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಸರ್. ಏನು ಶ್ರೀಗಂಧ ಅಂದರೆ ಜನರಲ್ ಮನಸ್ಥಿತಿ ಏನಾಗಿದೆ, ಶ್ರೀಗಂಧ ಬೆಳೆದ್ಬಿಟ್ಟು ಕದ್ದು ಹೊಡ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಮನೋಭೂಮಿಕೆ ಬಂದುಬಿಟ್ಟಿದೆ. ಅದು ತಪ್ಪು ತಿಳುವಳಿಕೆ. ನಾವು 200 ವರ್ಷ ಗುಲಾಮರಾಗಿ ಸ್ವತಂತ್ರ ಪಡೆದಲ್ಲ ಇದೆ. ಯಾಕಿದ್ದು ಅಂತಂದರೆ ಸಮಾಜದಲ್ಲಿ ನಾನು ಮುಂದೋದ್ರೆ ನನಗೇನಾಗುತ್ತೆ, ನನ್ನ ಸಂಸಾರ ಹಾಳಾಗುತ್ತೆ. ಆ ಸ್ವಾರ್ಥ ಮನೋಭೂಮಿಕೆ ಬಿಟ್ಟು ನಾವು ಸಮಾಜದಲ್ಲಿ ನಾವು ಒಂದೊಂದು ಏನಾರು ಮಾಡಬೇಕು, ಅಚೀವ್ ಮಾಡಬೇಕು, ರೈತನ ಬದುಕು ಹಸನ ಆಗಬೇಕು, ರೈತನ ಸಮಾಜದಲ್ಲಿ ಒಂದು ಮೇಲ್ಮಟ್ಟಕ್ಕೆ ಎತ್ತರಗಳನ್ನ ಬೆಳಿಬೇಕು ಅನ್ನೋ ಅಭಿಪ್ರಾಯ ಇಟ್ಕೊಂಡ್ರೆ ಶ್ರೀಗಂಧ ಒಂದು ಉದಾಹರಣೆಯಾಗಿ ನಾವು ತಗೊಬೋದು. ಇವತ್ತು ನೀವು ಶ್ರೀಗಂಧ ಬೆಳೆಯೋದ್ರಲ್ಲಿ ಬೇಕಾಷ್ಟು ಜನ ಒಂದು ಮೊನ್ನೆ ಪೇಪರ್ನಲ್ಲಿ ನೀವು ನೋಡಿರ್ಬೋದು, ಟಿ ವಿನಲ್ಲಿ ಮಾಧ್ಯಮದಲ್ಲಿ ನೋಡಿರ್ಬೋದು, ಒಂದು ಮರನ 65 ಲಕ್ಷ ರೂಪಾಯಿ ಮಾರಾಟ ಮಾಡಿದ್ದಾರೆ. ನೀವು ಒಂದು ಫ್ಯಾಮಿಲಿಗೆ 100 ಗಿಡ ಹಾಕೊಂಡ್ರೆ 15 ವರ್ಷಕ್ಕೆ ಅದು ಕಟಾವು ಬರುತ್ತೆ. 15 ಇಯರ್ಸಿಗೆ ಕಟಾವು ಬರುತ್ತೆ. ಆ 15 ಇಯರ್ಸ್ ಕಟಾವು ಬಂದರೆ ಒಂದು ಗಿಡ ಏನಿಲ್ಲ ಅಂದರೆ 2 ಲಕ್ಷದಿಂದ 3 ಲಕ್ಷ ರೂಪಾಯಿ ಹೋಗುತ್ತೆ ಇವತ್ತಿನ ರೇಟ್ನಲ್ಲಿ. ಅಂಥ ಇದನ್ನು 100 ಗಿಡ ಹಾಕೊಂಡ್ರೆ 2 ಕೋಟಿ 3 ಕೋಟಿ ದುಡ್ಡನ್ನು ನಮ್ಮ 15 ವರ್ಷಕ್ಕೆ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಸಂಸಾರಕ್ಕೆ ಸೆಕ್ಯೂರಾಗಿ ಇಟ್ಟಿದ್ದೀವಿ, ಡೆಪಾಸಿಟ್ ಆಗಿ ಇಟ್ಟಿದ್ದೀವಿ ಅಂತ ಪರಿಭಾವಿಸ್ಕೋಬೋದು. ಈ ನಮ್ಮ ಮನಸ್ಥಿತಿ ಏನು ಕದ್ದು ಹೊಡ್ಕೊಂಡು ಹೋಗ್ಬಿಡ್ತಾರೆ, ಆ ಭಾವನೆ ಬಿಟ್ಟಾಕಿ ಈಗ ಬೇಕಾದಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ. ಚಿಪ್ಸ್ ಅಳವಡಿಸ್ಬೋದು. ಚಿಪ್ಸ್ ಅಳವಡಿಸಿದ್ರೆ ತಕ್ಷಣವೇ ಯಾರು ಗಿಡ ಮುಟ್ಟಿದ್ರು ಸಾಕು, ಪೊಲೀಸ್ ಸ್ಟೇಷನ್ಗೊಂದು ನಮ್ಮ ಮೊಬೈಲ್ಗೊಂದು ಮೆಸೇಜ್ ಬರುತ್ತೆ. ಅದನ್ನ ಸೆಕ್ಯೂರಿಟಿ ಇರುತ್ತೆ. ಅದ್ರ ಜೊತೆ CC ಕ್ಯಾಮ್ರಾಗಳಿದ್ದಾವೆ. ನಾನು CC ಕ್ಯಾಮ್ರಾಗಳು ಹಾಕ್ಕೊಂಡಿದ್ದೀನಿ. ಈ ಚಿಪ್ಸ್ ಅಳವಡಿಸೋಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅಂದರೆ ಇದು 8 ವರ್ಷ ಗಂಟ ಅದ್ರ ಯಾವ್ದ್ರ ಅವಶ್ಯಕತೆಯೇ ಇಲ್ಲ. ಇದ್ರದ್ದು ಇನ್ನೊಂದೇನು ಪ್ಲಸ್ ಪಾಯಿಂಟ್ ಅಂದರೆ ಶ್ರೀಗಂಧದ್ದು ಪರಾವಲಂಬಿ ಸಸ್ಯ. ತಾನು ಆಹಾರ ಉತ್ಪತ್ತಿ ಮಾಡ್ಕೊಳುತ್ತೆ. ಇನ್ನು ಅನದರ್ 50% ಏನು ಮಾಡುತ್ತೆ, ಬೇರೆ ಮರಗಳ ಬೇರು ಸಹಾಯದಿಂದ ಅದು ಫೀಡ್ಬ್ಯಾಕ್ ಮಾಡ್ಕೊಳುತ್ತೆ. ಹಂಗಾಗಿ ಎಲ್ಲ ಮರಗಿಡಗಳ ಮಧ್ಯೆನೇ ನಾವು ಶ್ರೀಗಂಧನ ಬೆಳ್ಕೋಬೋದು. ಇದೊಂದು ನಮಗೆ ಅನುಕೂಲ. ಇದರಿಂದ ನಾವು ಯಾವುದೇ ಔಷಧಿ ಹೊಡಿಬೇಕು, ಇನ್ನೊಂದು ಹಾಕಬೇಕು, ಗೊಬ್ಬರ ಹಾಕಬೇಕು, ಏನು ಅದರ ಅವಶ್ಯಕತೆಯೇ ಇಲ್ಲ. ನ್ಯಾಚುರಲೇ ಬೆಳೀತೆ. ಅಂದರೆ ಗಿಡ ಮರಗಳ ಮಧ್ಯೆ ಮಾತ್ರ ಅದು ಚೆನ್ನಾಗಿ ಸೊಗಸಾಗಿ ಬರುತ್ತೆ. 15 ವರ್ಷಕ್ಕೆ ಅದು 8 ವರ್ಷ ಗಂಟ ಅದರ ಅವಶ್ಯಕತೆ ಯಾವುದು ನೋಡೋಂಗಿಲ್ಲ. ಅದ್ರ ಕಡೆ ತಿರುಗು ನೋಡಬೇಡಿ. 8 ವರ್ಷ ಆದ ನಂತರ ಹಾರ್ಟ್ವುಡ್ ಫಾರಮ್ ಆಗುತ್ತೆ. ಹಾರ್ಟ್ವುಡ್ ಫಾರಮ್ ಆದ 15ನೇ ವರ್ಷಕ್ಕೆ ಅದು ಕಟಾವು ಬರುತ್ತೆ. ನಮಗೆ ಅರ್ಜೆಂಟ್ ಇದ್ದರೆ ದುಡ್ಡು ಕಟಾವು ಮಾಡಿ ಇದು ಮಾಡೋದು. ಈಗ ಇನ್ನೊಂದು ಏನಾಗಿದೆ, ಕರ್ನಾಟಕ ಸರ್ಕಾರ ದೊಡ್ಡ ಅನುಕೂಲ ಮಾಡಿಕೊಟ್ಟೆ ನಮ್ಮ ರೈತರಿಗೆ. ಮುಂಚೆ ಏನಾಗಿತ್ತು ಅಂದರೆ ಶ್ರೀಗಂಧ ಬೆಳಿಬೇಕಂದ್ರೆ ಪರ್ಮಿಷನ್ ತಗೋಬೇಕಾಯ್ತು. ಆಮೇಲೆ ಮಾರಾಟ ಮಾಡಬೇಕಾದ್ರೆ ಗೌರ್ಮೆಂಟ್ಗೆ ಮಾರಾಟ ಮಾಡಬೇಕಾಯ್ತು. ಆದರೆ ಇವತ್ತೇನಾಗಿದೆ, ಗೌರ್ಮೆಂಟು ಲಾಸ್ಟ್ ಇಯರ್ 89ನಲ್ಲಿ ಏನಾಯಿತು, ಗೌರ್ಮೆಂಟು ಲಿಫ್ಟ್ ಮಾಡಿಬಿಟ್ಟಿದೆ. ಆರ್ಡರ್ಸನ್ನು ಕ್ಯಾನ್ಸಲ್ ಮಾಡಿದೆ. ಯಾರಿಗಾರೋ ಮಾರಾಟ ಮಾಡ್ಬೋದು, ಯಾರು ಓಪನ್ ಮಾರ್ಕೆಟ್ ಮಾಡಿಬಿಟ್ಟೆ. ಆದ್ದರಿಂದ ಮಾರಾಟ ಮಾಡೋಕ್ಕೂ ತೊಂದರೆ ಇಲ್ಲ ಮತ್ತು ಬೆಳೆಯೋಕ್ಕೂ ಯಾವುದೇ ಅನಾನುಕೂಲ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಒಂದು ಸೊಸೆಗೆ 6 ರೂಪಾಯಿ ಸಿಗುತ್ತೆ. ನಾವು ಅಡ್ವಾನ್ಸಾಗಿ ಹೋಗಿ ಅವ್ರಿಗೆ ನಮ್ಮ ಆಧಾರ್ ಕಾರ್ಡು, ನಮ್ಮ ಫೋಟೋ, ನಮ್ಮ RTC ಇವೆಲ್ಲ ಕೊಟ್ಟರೆ, ಇಷ್ಟು ಸೊಸೆ ಬೇಕು ನನ್ನ ಜಮೀನಿಗೆ ಅಂತ ಕೊಟ್ಟರೆ ಅವರು ಉತ್ತೇಜನ ಕೊಡೋದಕ್ಕೆ ರೆಡಿ ಇದ್ದಾರೆ. 6 ರೂಪಾಯಿ ಒಂದು ಸೊಸೆ ಕೊಡ್ತಾರೆ. ನಾವು ತಗೊಬಂದು ನೆಡಬೇಕು. ನನ್ನ ಜೊತೆಗೆ ಇಡೀ ಊರಿನಲ್ಲಿ ಏನಾಗಿದೆ, ನನ್ನ ಜೊತೆಗೆ ಒಂದು 10 ಜನ ನಮ್ಮ ಹುಡುಗರು ಯಂಗ್ಸ್ಟರ್ಸ್ ಸೇರ್ಕೊಂಡು ಅದನ್ನು ಬೆಳವಣಿಗೆ ಮಾಡಿದರೆ ಸೆಕ್ಯೂರಿಟಿ ಇರ್ತದೆ, ಕಳ್ತನ ಹೋಗೋದಿಲ್ಲ, ಯಾವ ಸುಳ್ತನೂ ಆಗೋಲ್ಲ. ಅದನ್ನು ದಯವಿಟ್ಟು ಎಲ್ಲ ರೈತರು ಕೂಡ ನಮ್ಮ ಆಮೇಲೆ ಇನ್ನೊಂದು, ಈ ಶ್ರೀಗಂಧದಲ್ಲಿ ಇನ್ನೂ ಇದೇ ಮಟ್ಟದಲ್ಲಿ ಡಿಮ್ಯಾಂಡ್ ಇದ್ದರೆ 400 ವರ್ಷ ಗಂಟ ನಾವು ಡಿಮ್ಯಾಂಡ್ ಇದೆ ಅಂತ. ಇನ್ನೂ ಅನದರ್ 400 ಇಯರ್ಸ್
ಕವಿತಾ ಮಿಶ್ರನ್ನವರು ಸ್ಪೀಚ್ ನೀವು ಕೇಳಿರಬೇಕು. ಅವರು ಒಂದು ಮರನ 65 ಲಕ್ಷ ರೂಪಾಯಿ ಮಾರಾಟ ಮಾಡಿದ್ದಾರೆ. ಅಂದರೆ ನಾವು ಒಬ್ಬ ರೈತ ಆಗಿತ್ಕೊಂಡು ಒಬ್ಬ ಇಂಜಿನಿಯರು ಡಾಕ್ಟ್ರು ಅವನ ಹೆಂಡ್ತಿ ಸರ ಹಾಕತ್ತಾಳೆ, ಮಂಗಲ ಹಾಕತ್ತಾಳೆ, ಅದಾಕತ್ತಾರೆ, ಸೋಕಿ ಮಾಡ್ತಾರೆ, ಕಾರ್ ಮಾಡಿಕತ್ತಾರೆ. ನೀವು ಅದೆಲ್ಲ ಬೇಡಿ, ನೀವು ಬೆಳೀರಿ, ಶ್ರೀಗಂಧ ಬೆಳೀರಿ. ಕೋಟಿ ಆಸ್ತಿ ನಿಮ್ಮಲ್ಲೂ ಇರುತ್ತೆ. ಅದರಿಗಿಂತಲೂ ಉನ್ನತವಾದ ಜೀವನ, ನೆಮ್ಮದಿಯಾದ ಜೀವನ ಮಾಡ್ಬೋದು. ಆ ಆಪ್ಷನ್ಗಳಿಂದ ಉನ್ನತವಾದ ಜೀವನ ಮಾಡೋದು ರೈತನ ಬದುಕು ಎಲ್ಲರಿಗೂ ಉನ್ನತವಾಗಿರ್ತದೆ. ಒಂದೇನು ನಾವು ತಿಳ್ಕೊಳ್ಬೇಕಾದ್ದು, ನಮ್ಮ ಇಡೀ ಬದುಕಿನಲ್ಲಿ ಇಡೀ ನಮ್ಮ ಉಸಿರಾಡೋ ಪರ್ಯಂತ ಕೂಡ ರೈತನಾಗಿ ಹುಟ್ಟಿರೋದ ಮಹಾಪಾಪ ಅನ್ನೋ ಭಾವನೆ ಬಂದ್ಬಿಟ್ಟಿದೆ. ಈಗ ಅದು ಹೋಗ್ಬೇಕು, ಫಸ್ಟು ನಮ್ಮ ಮನಸ್ಸಿನಿಂದ ಕಿತ್ತಾಕಬೇಕು. ಯಾಕೆ ಅಂದರೆ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಲ್ಲಿ ಏನು ತಿಂತಾರೆ? ಕೊನೆಗೆ ಅನ್ನನೇ ತಿನ್ನೋದು. ಒಬ್ಬ ಕೋಟ್ಯಾಧೀಶ್ವರ ಅಲ್ಲಿ ಅವನು ಕೊನೆಗೆ ಅನ್ನನೇ ತಿನ್ನೋದು. ಅನ್ನ ಉತ್ಪತ್ತಿ ಮಾಡುವಂಥ ಸೌಭಾಗ್ಯ ನಮ್ಮ ರೈತರಿಗಿದೆಯಲ್ಲ, ಅದರಂಥ ಭಾಗ್ಯ ಯಾವುದೂ ಇಲ್ಲ. ರೈತನಾಗ ಹುಟ್ಟಿರೋದೇ ನಾನು ದೊಡ್ಡ ಶಾಪ ಅಂತಂತೂ ಆಗಲ್ಲ, ದೊಡ್ಡ ಸೌಭಾಗ್ಯ ಅಂತ ನಾನು ಪರಿಭಾವಿಸ್ಕೋಬೇಕು. ಪ್ರತಿಯೊಬ್ಬ ರೈತನೂ ಕೂಡ ಈ ಭಾವನೆ ಇದು ಮಾಡಬೇಕು. ಈ ಥರ ಅರಣ್ಯ ಕೃಷಿಗೆ ನೀವು ಹೋಗಬೇಕು. ಅರಣ್ಯ ಕೃಷಿಗೆ ಹೋದಾಗ ಒಂದು ವರ್ಷ ಮಳೆ ಇರ್ಬೋದು, ಒಂದು ವರ್ಷ ಮಳೆ ಹೋಗ್ಬೋದು, ಅದೆಲ್ಲದಕ್ಕೂ ತಡ್ಕೊಳ್ಳುತ್ತೆ ಈ ಅರಣ್ಯ ಕೃಷಿಗಳು. ಮತ್ತು ಆದಾಯ ತನ್ನಷ್ಟು ತಾನೇ ಒಂದು ಸೆಕ್ಯೂರಾಗಿ ಒಂದು ಪ್ರಾಪರ್ ಏಜ್ನಲ್ಲಿ ನಮಗೆ ಕೊಡುತ್ತೆ. ಆದ್ದರಿಂದ ರೈತನ ಬದುಕು ಕೋಟಿಗಟ್ಟಲೆ, ನಾವು ಒಬ್ಬ ಲಕ್ಷಾನ ಮಾಡದಲ್ಲಿರೋ ಸಾವಿರ ಎಣಿಸ್ಕೊಳ್ಳಾಗಿದ್ರು ಕೂಡ ಕೋಟಿ ಅನ್ನೋದನ್ನು ರೈತ ಕಣ್ಣು ಮುಂದೆ ನಾವು ನೋಡೋಕ್ಕೆ ಒಂದು ಸಾಧ್ಯತೆ ಇರೋದ್ರಿಂದ ಎಲ್ಲ ಪ್ರತಿಯೊಬ್ಬ ಕರ್ನಾಟಕ ರೈತರು ಕೂಡ ಇಡೀ ಇಂಡಿಯಾ ದೇಶದಲ್ಲಿ ನಮ್ಮ ಕರ್ನಾಟಕನೇ ಶ್ರೇಷ್ಠವಾದಂಥ ಶ್ರೀಗಂಧ ಇದೆ. ಆ ಪರಿಮಳ ಇರೋದ್ರಿಂದ ಶ್ರೀಗಂಧಕ್ಕೆ ನೀವು ಎಲ್ಲ ಯಂಗ್ಸ್ಟರ್ಸ್ ಕೂಡ, ಈಗಿನ ಯಂಗ್ಸ್ಟರ್ಸಲ್ಲಿ ಏನಾಗಿದೆ ಅಂತಂದರೆ, ಸೊ ಈಗ ಎಸಿಬೇಕು ಬಾಚಿಕೊಬಿಡಬೇಕು ಅನ್ನೋ ಹೋಗಿದೆ. ಒಂದು ತಾಳ್ಮೆ ಅನ್ನೋದೇ ಇಲ್ಲ. ಸೊ ವ್ಯವಸಾಯದಲ್ಲಿ ತಾಳ್ಮೆ ಅನ್ನೋದು ಬಹುಮುಖ್ಯ. ಮತ್ತು ಈ ಥರ ಅರಣ್ಯ ಕೃಷಿಗೆ ಹೋಗಿ ತನ್ನ ಜೀವನನ ಒಂದು ಭವಿಷ್ಯ ಮುಂದಿನ ಮಕ್ಕಳಿಗೆ, ತನ್ನ ಮುಂದಿನ ಜನ್ರೇಷನ್ಗೆ ಬೆಳೆಸ್ಕೊಂಡ್ರೆ ಉನ್ನತವಾದಂಥ ಒಂದು ಜೀವನ ಮಾಡ್ಬೋದು ಅಂತ ನಾನು ಪರಿಭಾವಿಸ್ಕೊಂಡಿದ್ದೀನಿ. ಸೊ ಇಷ್ಟು ಹೇಳ್ತಾ ಕರ್ನಾಟಕ ಎಲ್ಲ ರೈತರು ಕೂಡ ಶ್ರೀಗಂಧಕ್ಕೆ ಹೋಗಿ, ಅರಣ್ಯ ಕೃಷಿಗೆ ಹೋಗಿ, ಅದರಿಂದ ಯಾವುದೇ ಲಾಸ್ ಹೋಗಲ್ಲ, ಯಾವುದೇ ದೋಖ ಆಗಲ್ಲ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಸರ್. ಇದು ಗಂಧದ ಗುಡಿ ಜನತಾ ಮೀಡಿಯಾ. ಜಾನಪದ, ರೈತರು, ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.